ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿಗಳೇ, ನಾವು SSLC ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಲ್ಲ. ಈಗಾಗಲೇ ನಾವು ಲಾಸ್ಟ್ 3 ವಿಡಿಯೋಗಳಲ್ಲಿ 1, 2 ಮತ್ತು 3 ಅಂಕದ ಪ್ರಶ್ನೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳೇ 4 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಈಗ ನಾನು ನೋಡಿ, ಇಲ್ಲಿ ನೀವು 4 ಅಂಕದ 4 ಪ್ರಶ್ನೆಗಳಿರ್ತವೆ. ಒಟ್ಟು 16 ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ. ಭಾಳ ಸುಲಭವಾಗಿರ್ತವೆ. ಸ್ವಲ್ಪ ನೀವು ಹೆಚ್ಚಿನ ಗಮನ ಹರಿಸಿ ಪ್ರಾಕ್ಟೀಸ್ ಮಾಡಿದ್ರೆ ವಿದ್ಯಾರ್ಥಿಗಳೇ 16 ಅಂಕಗಳನ್ನು ಇಲ್ಲಿ ಸುಲಭವಾಗಿ ಪಡೆದುಕೊಳ್ಬೋದು. ಓಕೆ, ಇದರಲ್ಲಿ ಯಾವ ಪ್ರಶ್ನೆಗಳಿರ್ತವೆ, ಯಾವ ರೀತಿ ಇವುಗಳನ್ನು ಸಾಲ್ವ್ ಮಾಡ್ಬೇಕಂತ ನೋಡೋಣ. ಓಕೆ, ನೋಡಿ, ಇಲ್ಲಿ 34th ಕ್ವಶನ್ ಇರುತ್ತೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಅದು ಕಂಪಲ್ಸರಿ 4 ಮಾರ್ಕ್ಸ್ಗೆ ಬರ್ತದೆ. ಇದು ಗ್ರಾಫ್ ಬಿಡಿಸುವಂಥದ್ದು. ಬಿಡಿಸ್ತೀರಲ್ವ? ಸಮೀಕರಣ ಕೊಟ್ಟಿದ್ದಾರೆ. x + y = 4, 2x + y = 7. 2 ಸಮೀಕರಣ ಕೊಡ್ತಾರೆ. ಆ ಸಮೀಕರಣಕ್ಕೆ x ಮತ್ತು yನ ಬೆಲೆಗಳನ್ನು ಆದೇಶ ಮಾಡಿ ನೀವೇನು ಮಾಡಬೇಕು, ಗ್ರಾಫನ್ನು ಬಿಡಿಸಬೇಕಾಗುತ್ತೆ. ಗೊತ್ತಿದೆ ನಿಮಗೆ ಯಾವ ರೀತಿ ಬಿಡಿಸ್ತೀರಂತ. ಒಂದನೇ ಸಮೀಕರಣ x + y = 4 ಇದೆ. ನಾನು ಇದನ್ನು ಏನು ಮಾಡೀನಿ, yಗೆ ಸಮ ಮಾಡ್ಕೊಂಡಿನಿ. y = ಏನಾಯ್ತು 4, ಎಡಭಾಗದಲ್ಲಿರುವಂಥ ಎಕ್ಸನ್ನು ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಅಂದರೆ ಏನಾಗ್ತದೆ -x. ಇದು ಸಮೀಕರಣ 1 ಅಂತ ಹೇಳ್ತೀನಿ. ಓಕೆ, ಈಗ x ಬೆಲೆ ಏನು ಮಾಡೋಣ, ಇಲ್ಲಿ 0, 1, 4 ಹಾಕಿದ್ದೀನಿ. x ಬೆಲೆ 0 ಹಾಕಿದಾಗ ಏನಾಗ್ತದೆ ನೋಡಿ, y = 4 - x ಇದ್ದಲ್ಲಿ 0 ಬರೀತೀರಾ. 4ರಲ್ಲಿ 0 ಕಳಿ 4 ಆಗುತ್ತೆ. ಅಂದರೆ x 0 ಆಗಿದ್ದಾಗ y ಬೆಲೆ ಎಷ್ಟು, 4. ಈಗ x ಬೆಲೆ 1 ಹಾಕೋಣ. ಇಲ್ಲಿ ಏನಾಗುತ್ತೆ ನೋಡಿ, y = 4 - x ಇದ್ದಲ್ಲಿ 1 ಬರೀತೀರಾ. 4ರಲ್ಲಿ 1 ಕಳೆದ್ರೆ 3 ಆಯಿತು. x = 4 ಹಾಕಿದಾಗ 4ರಲ್ಲಿ 4 ಕಳೆದ್ರೆ 0 ಆಯಿತು. ಓಕೆ, ನಾವು ಈ ರೀತಿ x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಬೇಕು. ಇದು x + y ಸಮೀಕರಣದ ಒಂದು ಟೇಬಲ್ ಹಾಕ್ಕೊಂಡಿದ್ದೀವಿ. 0 ಇದ್ದಾಗ ಏನಾಯಿತು 4 ಇದೆ, 1 ಇದ್ದಾಗ 3 ಇದೆ, 4 ಇದ್ದಾಗ 0 ಇದೆ. ಈ ಟೇಬಲನ್ನು ಬರೀಬೇಕು. ಅದಾದಮೇಲೆ ಎರಡನೇ ಸಮೀಕರಣ ಏನಿದೆ, 2x + y = 7 ಇದೆ. ಇದು ಸಹ ನಾನು ಏನು ಮಾಡಿದ್ದೀನಿ, yಗೆ ಸಮ ಮಾಡಿದ್ರೆ ಏನಾಯ್ತದು 7 + 2x ಬಲಭಾಗದಲ್ಲಿ ಬಂದರೆ -2x ಆಗುತ್ತೆ. ಇದು ಸಮೀಕರಣ 2 ಅಂತ ಹೇಳ್ತಿದ್ದೀನಿ. ಇದೇ ಥರ ಸೇಮ್ ಇದು ಯಾವ ರೀತಿ ಬಿಡಿಸಿದ್ದೀವಲ್ಲ ಒಂದನೇ ಸಮೀಕರಣ, ಹಾಗೆ x ಬೆಲೆಗಳನ್ನು ಆದೇಶ ಮಾಡಿರಿ, y ಬೆಲೆಗಳು ಬರ್ತಾ ಹೋಗ್ತಾವೆ ನಮಗೆ. x = 0 ಆದಾಗ y = ಏನು ಮಾಡ್ತಾರೆ, 7 - 2 × x ಇದ್ದಲ್ಲಿ 0 ಬರೀತಾರೆ. 2 × 0 0 ಆಗ್ತದೆ ಇದ್ರ ವ್ಯಾಲ್ಯೂ. ಈಗ 7ನಲ್ಲಿ 0 ಕಳೆದ್ರೆ ಏನಾಯಿತು 7 ಆಗ್ತದೆ. ಈಗ x = 1 ಹಾಕಿದಾಗ 7 - 2 × x ಇದ್ದಲ್ಲಿ 1 ಬರೀತಾರೆ. ಈ 2 × 1 ಅಂದರೆ 2 ಏನಾಗ್ತದೆ 2 ಆಗ್ತದೆ. ಈಗ 7ನಲ್ಲಿ 2 ಕಳೆದ್ರೆ ಎಷ್ಟು 5. ಅದೇ ರೀತಿ x = 2 ಹಾಕಿದ್ರೆ 2 × 2 = 4 ಆಗ್ತದೆ. 7ನಲ್ಲಿ 4 ಕಳೆದ್ರೆ ಎಷ್ಟಾಯಿತು 3 ಆಯಿತು. ಈ ರೀತಿ ನೀವು ಬೆಲೆಗಳನ್ನು ಕಂಡುಹಿಡಿತೀರಿ. ಇಲ್ಲಿ ಟೇಬಲ್ ಬರ್ಕೋತಾರೆ. x = 0 ಆದಾಗ y 7 ಇದೆ, 1 ಆದಾಗ 5 ಇದೆ, 2 ಇದ್ದಾಗ 3 ಇದೆ. ಈ ರೀತಿ ಏನು ಮಾಡೋಣ, ಟೇಬಲನ್ನು ಬಿಡಿಸೋಣ. ಓಕೆ, ಇದು ಗೊತ್ತಾಗುತ್ತಲ್ಲ ನಿಮಗೆ. ಈ ರೀತಿ ಕನಿಷ್ಠ ಎಷ್ಟು ಬೆಲೆಗಳನ್ನು ಕಂಡುಹಿಡಿಬೇಕು ನೀವು, ಕನಿಷ್ಠ 2 ಆದರೂ ಬೆಲೆಗಳನ್ನು ಕಂಡುಹಿಡಿಯಿರಿ ಅಲ್ವಾ. ಕಂಡುಹಿಡಿದ್ರೆ ನಿಮಗೆ ಏನಾಗ್ತದೆ, ಗ್ರಾಫ್ ಹಾಕ್ಲಿಕ್ಕೆ ಈಜಿ ಆಗ್ತದೆ. ಓಕೆ, ಈಗ ಯಾವ ರೀತಿ ಹಾಕಿದ್ದೀರಿ ಗ್ರಾಫ್ ಅನ್ನೋದು ಇಲ್ಲಿ ನೋಡಿ. ಇಲ್ಲೇನು ಮಾಡ್ಬೇಕು ನೀವು, x ಮತ್ತು y ಅಕ್ಷಗಳನ್ನು ಗುರುತಿಸ್ಕೊಳ್ರಿ. ಇದು x ಅಕ್ಷದಲ್ಲಿ, ಓಕೆ, ಇದು x ಡ್ಯಾಶ್, ಇದು y ಆ್ಯಂಡ್ y ಡ್ಯಾಶ್. ಬೆಲೆಗಳನ್ನು ಬರೀತಾರೆ 1, 2, 3, 4 ಈ ರೀತಿ ಬರ್ಕೊಳ್ರಿ. ಏನು ಮಾಡೋಣ, ಈಗ x ಇದ್ದಲ್ಲಿ ಏನು ಬರೀ ಆ ಟೇಬಲನ್ನು ನೋಡಿ ಗುರುತಿಸ್ಬೇಕಾಗ್ತದೆ ಬಿಂದುಗಳು. x 0 ಇದ್ದಾಗ y ಇದ್ದಾಗ ಎಷ್ಟು 4, x 0 ಇದ್ದಾಗ y ಎಷ್ಟಿದೆ 4 ಇದೆ. ನಿಮ್ಗೆ ಗೊತ್ತಿದೆಯಲ್ಲ ಗುರುತಿಸೋದು ಹೇಗಂತ ಪ್ರಾಕ್ಟೀಸ್ ಮಾಡ್ಬೇಕು ನೀವು. x ಇದ್ದಲ್ಲಿ 1 ಇದ್ದಾಗ, x ಅಕ್ಷದಲ್ಲಿ 1 ಇದ್ದಾಗ y ಅಕ್ಷದಲ್ಲಿ ಎಷ್ಟು ಇರಬೇಕು 3 ಇದೆ. ಈಗ x ಇದ್ದಲ್ಲಿ 4 ಆದಾಗ y ಅಕ್ಷದಲ್ಲಿ 4 ಇದೆ. x 4 ಆದಾಗ y ಅಕ್ಷದಲ್ಲಿ ಎಷ್ಟು ಇರಬೇಕು 0. 2 4, 0 ಇಲ್ಲಿ ಇರ್ತದೆ. ಇದು ಒಂದನೇ ಸಮೀಕರಣ. ಈ ರೀತಿ ಏನು ಮಾಡಿ ಸರಳ ರೇಖೆಯನ್ನು ಎಳೀರಿ. ಈಗ ಎರಡನೇ ಸಮೀಕರಣದಲ್ಲಿ ನೀವು ತೆಗೆದುಕೊಂಡ್ರೆ 0 ಇದ್ದಾಗ 7, x 0 ಇದ್ದಾಗ y ಎಷ್ಟು 7 ಇಲ್ಲಿ ಬರುತ್ತದೆ. ಓಕೆ, ಈ x 1 ಇದ್ದಾಗ ಎಷ್ಟು, x 1 ಇದ್ದಾಗ y 5 ಇರುತ್ತೆ ಇಲ್ಲಿದೆ. x 2 ಇದ್ದಾಗ x ಅಕ್ಷದಲ್ಲಿ 2 ಆದಾಗ y ಅಕ್ಷದಲ್ಲಿ ಎಷ್ಟು 3 ಆಗಿರುತ್ತೆ. ಈ ರೀತಿ ಇದು 2 ಸಹ ರೇಖೆಗಳನ್ನು ನೇರವಾಗಿ ಸೇರಿಸಿದಾಗ ಎಲ್ಲಿ ಕಟ್ ಆಗ್ತಾವೆ ನೋಡಿ. ಇಲ್ಲಿ ಒಂದು ಬಿಂದುವಿಂದ 2 ರೇಖೆಗಳೇನಾಗ್ಯಾವೆ ಛೇದಿಸಿದವು. ಈ ಛೇದಿಸಿದ ಬಿಂದು ಇದೆಯಲ್ಲ, ಇದೇ ಏನಾಗಿರ್ತದೆ ಇದಕ್ಕೆ ಪರಿಹಾರ ಆಗಿರ್ತದೆ. ಅಂದರೆ x = ಎಷ್ಟು, x ಅಕ್ಷದಲ್ಲಿ ಎಷ್ಟಿದೆ ನೋಡಿ 3 ಇದೆ, y ಇದ್ದಲ್ಲಿ ಎಷ್ಟಿದೆ, yನ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ 1 ಇದೆ ಅಲ್ವಾ. x = 3, y = 1. ಈ ಸಮೀಕರಣದ ಪರಿಹಾರ ಆಗಿರ್ತದೆ. ಇಷ್ಟು ಬಿಡಿಸ್ಬೇಕು ನೋಡಿ ವಿದ್ಯಾರ್ಥಿ. ಇಷ್ಟು ಬಿಡಿಸಿದ್ರೆ ನಿಮಗೆ ಏನಾಗ್ತದೆ 4 ಅಂಕಗಳು ಭಾಳ ಸುಲಭವಾಗಿ ಸಿಗ್ತವೆ. ಈಗ ನೋಡಿ 35th ಕ್ವಶನ್ ಇದೆ. ಇದು ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಈ ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತವು 0 ಆಗಿದೆ. ಶ್ರೇಣಿಯ 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದವು 62 ಆಗಿದೆ ಅಂತ ಕೇಳ್ತಾನೆ. ನೋಡಿ, ಸಮಾಂತರ ಶ್ರೇಣಿಯಲ್ಲೂ ಸಹ ಒಂದು 4 ಅಂಕದ ಪ್ರಶ್ನೆ ಈ ರೀತಿ ಹೇಳಿಕೆ ರೂಪದಲ್ಲಿ ಇರುತ್ತದೆ. ಇದನ್ನು ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕು. ಸಮಾಂತರ ಶ್ರೇಣಿಯಲ್ಲಿ ಸುಮಾರು 4 ಅಂಕದೊಂದು, 2 ಮತ್ತು 1 ಅಂಕದ ಕೇಳಿದ್ರೆ ಸುಮಾರು 6 ರಿಂದ 7 ಅಂಕಗಳು ಈ ಒಂದು ಅಧ್ಯಾಯದಿಂದ ಪ್ರಶ್ನೆಗಳು ಬರ್ತವೆ.
ಓಕೆ, ಇದು ಯಾವ ರೀತಿ ಬಿಡಿಸ್ಬೇಕು ನೋಡೋಣ ಆನ್ಸರ್ನಲ್ಲಿ. ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ ಎಷ್ಟಂತ 0 ಅಂತ ಬರ್ಕೊಂಡು. ನಾನು ಮೊದಲ ಪದ ಅಂದರೆ ಯಾವುದು ಎ, 6ನೇ ಪದ ಅಂದರೆ A6, ಇವೆರಡು ಕೂಡಿಸಿದ್ರೆ ಎಷ್ಟಾಯ್ತದೆ A6 = 0 ಅಂತ ಬರ್ಕೊಂಡಿದ್ದೀನಿ. ಇದು ನೋಡಿ ಎ ಅಂದರೆ A6 ಅಂದರೆ ಏನಾಗ್ತದೆ A+5D = 0. ಎ ಕೂಡಿಸಿ ಎಷ್ಟಾಯಿತು 2A + 5D = 0 ಅಂತ ಬರೆದಿದ್ದೀವಿ. ಇದು ಒಂದು ಸಮೀಕರಣ ಮಾಡಿದ್ದೀವಿ. ಇನ್ನೂ ಒಂದು ಹೇಳಿಕೆ ಹೇಳಿದ್ದಾನೆ, 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿದೆ ಅಂತ ಹೇಳಿದಾನು. ಏನು ಹೇಳಿಕೆ ರೂಪದಲ್ಲಿ ಇದೆಯವಲ್ಲ ಇವುಗಳನ್ನು ನಾವೇನು ಮಾಡಬೇಕು, ಶ್ರೇಣಿಯ ರೂಪದಲ್ಲಿ ಅವುಗಳನ್ನು ಬರ್ತಾ ಹೋಗೋಣ. ಶ್ರೇಣಿಯ 4ನೇ ಪದ 2 ಮತ್ತು 5ನೇ ಪದ 6 ಆಗಿದೆ ಅಂತ ಹೇಳಿದ್ರೆ, 4ನೇ ಪದ ಅಂದರೆ ಯಾವುದು A4, 2 ಬರ್ಕೊಳ್ಳಿ. A5 ಎಷ್ಟು 6 ಆಗ್ತದೆ. ಈಗ ಡಿ ಕಂಡುಹಿಡಿಬೋದಲ್ಲ ಅವನು 5ನೇ ಪದದಲ್ಲಿ 4ನೇ ಪದ ಅನುಕ್ರಮ ಪದಗಳ ವ್ಯತ್ಯಾಸ. ಓಕೆ, ಡಿ ಕಂಡುಹಿಡಿಬೋದು. A5 - A4 ಮಾಡಿದ್ದೀನಿ. 6 - 2 ಮಾಡಿದ್ರೆ 4 ಆಯಿತು. ಪದಗಳ ಸಂಖ್ಯೆ ಪದಗಳು ಎಷ್ಟು ಕೊಟ್ಟಿದ್ದಾರೆ, ಒಟ್ಟು ಪದಗಳು 20 ಅಂತ ಹೇಳಿದರೆ n = 20 ಬರೆದಿದ್ದೀನಿ. ಓಕೆ, ಈ 2A + 5D = 0 ಇದೆ ಸಮೀಕರಣ ಇದೆಯಲ್ಲ, ಇದನ್ನು ಬರ್ಕೊಂಡ್ರೆ ಇಲ್ಲಿ ನಮಗೆ ಡಿ ಬೆಲೆ ಗೊತ್ತಾಗಿದೆಯಲ್ಲ. ಈ ಒಂದು ಸಮೀಕರಣದಲ್ಲಿ ಏನು ಮಾಡೋಣ, ಡಿ ವ್ಯಾಲ್ಯೂವನ್ನು ಆದೇಶ ಮಾಡೋಣ. 2A + 5 × ಡಿ ಬೆಲೆ 4 = 0. 2A + 5 × 4 ಮಾಡಿದ್ರೆ 20 ಆಗುತ್ತದೆ = 0. ಇಲ್ಲಿ ಎ ಬೆಲೆ ಕಂಡುಹಿಡಿಬೋದು ನೋಡಿ. +20 ಈ ಕಡೆ ಬಂದರೆ ಏನಾಗ್ತದೆ, ಬಲಭಾಗದಲ್ಲಿ ಬಂದರೆ -20. ಎ = ಏನಾಗ್ತದೆ -20/2 ಮಾಡಿದ್ರೆ 2 × 2 = 20 ಅಂದರೆ -10. ಯಾವುದು ಎ ಬೆಲೆ ಸಿಕ್ಕುತ್ತೆ ನಮಗೆ. ಎ ಮತ್ತು ಡಿ ಗೊತ್ತಾಯ್ತು ನೋಡಿ. ಎ ಎಷ್ಟು ಸಮಾಂತರ ಶ್ರೇಣಿಯಲ್ಲಿ ಎ ಎಷ್ಟಾಗ್ತದೆ -10 ಆಗ್ತದೆ. ಓಕೆ, -10. ಡಿ ಎಷ್ಟಾಯಿತು, ಡಿ ಆಲ್ರೆಡಿ ಗೊತ್ತಾಗಿದೆ, ಇಲ್ಲಿ ಎಷ್ಟು 4. ಇದರಿಂದ ನಾವು ಸಮಾಂತರ ಶ್ರೇಣಿ ಬರಿಬೋದಲ್ಲ, ಹೌದು. ಸಮಾಂತರ ಶ್ರೇಣಿ ಬರೆಯೋಣ. -10 ಎ, ಆಮೇಲೆ A + D, A + 2D ಈ ರೀತಿ ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಬರೆದುಕೊಂಡು ನೀವು ಬಿಡಿಸ್ಬೋದು. ಎ ಅಂದರೆ ಮೊದಲನೇ ಪದ -10, A + D ಅಂದಾಗ -10ರಲ್ಲಿ 4 ಕಳೆಯಿರಿ -6 ಆಗ್ತದೆ. A + 2D ಅಂದಾಗ -10ರಲ್ಲಿ 8, 4 ಎಷ್ಟು 8 ಕಳೆದರೆ ಎಷ್ಟು -2 ಆಗ್ತದೆ. ಈ ರೀತಿ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. -10 -6 -2 2 ಇದು ಸಮಾಂತರ ಶ್ರೇಣಿ ಆಯಿತು. ಈಗೇನು ಹೇಳಿದ್ದಾರೆ ಮತ್ತೆ ಅಲ್ಲಿ 62ನೇ ಪದ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಏನು ಹೇಳಿದ್ದಾರೆ, ಎಷ್ಟನೇ ಪದವು 62 ಆಗಿದೆ ಅಂತ ಹೇಳಿದಾರಲ್ಲ, ಅದು ಕೊನೆಯ ಪದ ಎ ಅಂತ ತಿಳ್ಕೊಳ್ಳೋಣ. A = -10, D = 4, n ಗೊತ್ತಿಲ್ಲ. ಕೊನೆಯ ಪದ ಎಷ್ಟು 62, ಎ ಎನ್ ಅಂತ ತಿಳ್ಕೊಳ್ಳಿ. ಅದು ಸೂತ್ರ ಬರೆಯೋಣ. AN = A + n - 1 × D. ಆ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿ. ಇದು ಬಿಡಿಸೋದು ಗೊತ್ತಿದೆ ನಿಮಗೆ, ಸುಲಭವಾಗಿ ಬಿಡಿಸ್ತೀರಾ. ಕೊನೆಯ ಪದ 62 -10 + n ಕಂಡುಹಿಡಿಯಬೇಕಾಗಿದೆಯಲ್ಲ, ಹಾಗೆ ಬರ್ಕೊಳ್ಳಿ. n - 1 × D ಬೆಲೆ 4 ಇದೆ. -10 ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿ, 4 ಕ n ಗುಣಿಸಿದ್ರೆ 4n ಆಗ್ತದೆ. -1 × 4 ಮಾಡಿದ್ರೆ 4 ಆಯ್ತು. ಈಗ -4 ಅದು 10 ಎರಡು ಆ್ಯಡ್ ಮಾಡಿದ್ರೆ -14 ಆಯಿತು, +4n ಆಯಿತು. ಈ -14 ಬಲಭಾಗದಲ್ಲಿ ತಂದರೆ +14 ಆಯ್ತು, ಎರಡು ಕೂಡಿಸಿ 76 ಆಯಿತು. ಏನು ಕಂಡುಹಿಡಿಬೇಕಾದ್ರೆ 76 / 4 ಮಾಡಿದ್ರೆ ಏನಾಗ್ತದೆ ನೋಡಿ 19 ಆಗ್ತದೆ. ಅಂದರೆ 62ನೇ ಪದ ಏನಾಗಿರ್ತದೆ, 19ನೇ ಪದ ಏನಾಗಿರ್ತದೆ 62 ಆಗಿರ್ತದೆ ಅಂತ ಹೇಳ್ತೀವಿ. ಓಕೆ ವಿದ್ಯಾರ್ಥಿ, ಈ ರೀತಿ ಸಮಾಂತರ ಶ್ರೇಣಿಯಲ್ಲಿ ಹೇಳಿಕೆ ರೂಪದ ಪ್ರಶ್ನೆ ಇರ್ತದೆ. ಅದನ್ನು ನಾವು ಶ್ರೇಣಿ ರೂಪಕ್ಕೆ ತಂದು ಈ ರೀತಿ ಬಿಡಿಸಿದ್ರೆ ನಿಮಗೆ 4 ಅಂಕಗಳು ಸಿಗುತ್ತವೆ. ಈಗ ನೋಡಿ 36 ಕ್ವಶನ್ ಇದೆ ಇಲ್ಲಿ. ಇದು ತ್ರಿಕೋನಮಿತಿಯ ಅನ್ವಯಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು. ಇದು ಬಿಡಿಸ್ಲಿಕ್ಕೆ ಸ್ವಲ್ಪ ನೀವು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆ, 36 ಕ್ವಶನ್ ನೋಡಿದ್ರೆ, ಒಬ್ಬ ವ್ಯಕ್ತಿಯು AD ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ. ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ C ಬಿಂದುವಿನಲ್ಲಿರುವ ಕಾರನ್ನು ವ್ಯಕ್ತಿಯು ವೀಕ್ಷಿಸುತ್ತಾನೆ. ಕಾರು ಕಟ್ಟಡದ ಕಡೆಗೆ 500 ಮೀಟರ್ ದೂರವನ್ನು ಚಲಿಸಿ B ಬಿಂದುವನ್ನು ತಲುಪಿದಾಗ ವ್ಯಕ್ತಿಯು A ಬಿಂದುವಿನಿಂದ ಕಾರನ್ನು ವೀಕ್ಷಿಸುತ್ತಾನಂತೆ. ಈ ಎರಡು ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. ಕಾರು C ಬಿಂದುವಿನಿಂದ D ಬಿಂದುವಿಗೆ 100 ಮೀಟರ್/ಮಿನಿಟ್ ಜವದಲ್ಲಿ ಚಲಿಸಿ 9 ನಿಮಿಷಗಳಲ್ಲಿ D ಬಿಂದುವನ್ನು ತಲುಪಿದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳು. ಭಾಳ ದೊಡ್ಡದಾಗಿದೆ ಅಲ್ಲ ಪ್ರಶ್ನೆ, ಅಷ್ಟೇ ದೊಡ್ಡದಾಗಿದೆ. ಇದು ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಸುಲಭವಾಗಿ ಇದನ್ನು ಬಿಡಿಸ್ಬೋದು. ಚಿತ್ರ ಕೊಟ್ಟಿದ್ದಾರೆ ಆಲ್ರೆಡಿ ಇವರು ನೋಡಿ. ಈಗಿದೆ ಇದು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಈಗ ಇಲ್ಲಿ ಬರೆದುಕೊಳ್ಳಿ, ಆನ್ಸರ್ನಲ್ಲಿ ಬರೆದೇನು, ಕಟ್ಟಡದ ಎತ್ತರ ಏನಂತ ಹೇಳಿದ್ದಾರೆ ಅವರು AD. ಇಲ್ಲಿ ಕೋನ PAC ಮತ್ತು ಕೋನ PACD ಏನಾಗಿದೆ ತೀಟಾ ಅಂತ ತಿಳ್ಕೊಂಡು ನಾವು. ಕೋನ PAD PAB ಮತ್ತು ಕೋನ ABD ಎಷ್ಟು 90 ಡಿಗ್ರಿ ಮೈನಸ್ ತೀಟಾ ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ಇಲ್ಲಿ ನೋಡಿದ್ರೆ ಚಿತ್ರವನ್ನು ನೀವು ಗಮನಿಸಿದ್ರೆ ಇದೇನಾಗಿರ್ತದೆ, ಈ ಕಾರು C ಬಿಂದುವಿನಲ್ಲಿದ್ದಾಗ ಈ ಕೋನವನ್ನು ಏರ್ಪಟ್ಟಿದ್ರೆ ಮತ್ತು ಇಲ್ಲಿ B ಬಂದಾಗ ಇದೇನಾಗ್ತದೆ, ಇಲ್ಲೊಂದು ಕೋನ ಏರ್ಪಟ್ಟಿರ್ತದೆ. ಇವೆರಡು ಕೋನಗಳೇನಾಗ್ಯಾವಂತ ಪೂರಕ ಕೋನಗಳಾಗ್ಯಾವ. ಇದು ನಾವು ತೀಟಾ ಅಂತ ತಿಳಿದುಕೊಂಡ್ರೆ ಈ ಕೋನ ಏನಾಗಿರ್ತದೆ 90 ಡಿಗ್ರಿ ಮೈನಸ್ ತೀಟಾ ಆಗಿರ್ತದೆ. ಓಕೆ, ಇವೆರಡು ಪೂರಕ ಕೋನಗಳಾಗಿದ್ದರೆ ಒಂದು ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರೋದ್ರಿಂದ ಒಂದು ತೀಟಾ ಆದರೆ ಇನ್ನೊಂದು 90 ಮೈನಸ್ ತೀಟಾ ಅಂತ ತೆಗೆದುಕೊಂಡಿದ್ದೀವಿ ಅಲ್ವಾ. ಈ ರೀತಿ ಇದನ್ನು ಬರೆದುಕೊಂಡಿದ್ದೀನಿ. ಇಲ್ಲಿ BC ಉದ್ದ ಎಷ್ಟು ಕೊಟ್ಟಿದ್ದಾರೆ 500 ಮೀಟ್ರ್,
ಬಿ ಡಿ ಮತ್ತು ನಾವು ಸಿ ಡಿಯನ್ನು ಕಂಡುಹಿಡಿಯಬೇಕಾಗ್ತದೆ. ಬಿ ಡಿ ಯಾವುದಿಲ್ಲಿ ಬಿ ಇಂದ ಡಿಗೆ ಎಷ್ಟು ದೂರ ಇದೆ ಮತ್ತು ಸಿ ಇಂದ ಡಿ ಇಂದ ಸಿಗೆ ಎಷ್ಟು ದೂರ ಇದೆ ಅಂತ ನಾವೀಗ ಕಂಡುಹಿಡಿಯಬೇಕಾಗಿದೆ. ಓಕೆ, ದೂರ ಕಂಡುಹಿಡಿಯಬೇಕಾದ್ರೆ ನಮಗೊಂದು ಸೂತ್ರ ಇದೆ ನೋಡಿ, S=D/2 ಡಿಸ್ಟೆನ್ಸ್ ಬೈ ಟ್ರಾವೆಲ್ ಅಂತ ಟೈಮ್ ಅಂತ ಹೇಳ್ತೀವಿ. ಓಕೆ, ಇದು ವೇಗ ಏನು ಕನ್ನಡದಲ್ಲಿ ದೂರ ಬಾಗಿಲೆ ಕಾಲ ಅಂತ ಬರೆದುಕೊಂಡಿದ್ದೀನಿ. ಈಗ ನಮಗೆ ಕೊಟ್ಟಿದ್ದಾರೆ ಎಷ್ಟು 100 ಮೀಟರ್ ಚಲಿಸಿದಾಗ ಸಿ ಡಿ ಉದ್ದವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಯಾವುದು ಸಿ ಡಿ. ಈ ಸಿ ಡಿ ಕಂಡುಹಿಡಿಯಬೇಕಾದ್ರೆ ಸಿ ಡಿ ಬೈ ಏನು ಮಾಡೋಣ, ಎಷ್ಟು ಟೈಮ್ನಲ್ಲಿ ಅದು ಚಲಿಸ್ತದೆ 9 ಮಿನಿಟ್ನಲ್ಲಿ ಚಲಿಸೋದ್ರಿಂದ 9 × 100 ಮಾಡೋಣ, ಎಷ್ಟಾಯಿತು 900 ಮೀಟರ್ ಆಯಿತು. ಯಾವುದು ಸಿ ಡಿಯ ಉದ್ದ ಇಲ್ಲಿಂದ ಇಲ್ಲಿಗೆ ಎಷ್ಟು ಆಗ್ತದೆ 900 ಮೀಟರ್ ಆಗ್ತದೆ. ಈಗ ನಾವು ಕಂಡುಹಿಡಿಯಬೇಕಾಗಿದೆ ಬಿ ಡಿ ಇಲ್ಲಿಂದ ಇಲ್ಲಿಗೆ ದೂರವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಏನು ಮಾಡೋಣ, ಯಾವ ರೀತಿ ಮಾಡ್ಬೇಕು ನೋಡಿ, ಸಿ ಡಿ ಮೈನಸ್ ಬಿ ಸಿ ಮಾಡಿ. ಸಿ ಡಿ ಕಂಡುಹಿಡಿದಿಲ್ಲ ಈಗ ಆಲ್ರೆಡಿ 900, ಅದರಲ್ಲಿ ಬಿ ಸಿ ಉದ್ದ ಗೊತ್ತಿದೆ ನಮಗೆ ಎಷ್ಟು 500, ಅವನ್ನು ಕಳೆದ್ರೆ ಎಷ್ಟಾಗ್ತದೆ ಬಿ ಡಿಯ ಉದ್ದ 400 ಮೀಟ್ರ್ ಆಗ್ತದೆ. ಓಕೆ, ಈಗ ಏನು ಮಾಡೋಣ, ಇಲ್ಲಿ 2 ತ್ರಿಭುಜಗಳು ಉಂಟಾಗಿದ್ದಾವೆ. ತ್ರಿಭುಜ ಎ ಡಿ ಸಿಯಲ್ಲಿ, ತ್ರಿಭುಜ ಯಾವುದು ಎ ಡಿ ಸಿಯಲ್ಲಿ, ಈ ದೊಡ್ಡ ತ್ರಿಭುಜದಲ್ಲಿ ತೆಗೆದುಕೊಂಡಾಗ ಏನಾಗ್ತದೆ ನೋಡಿ, ಎ ಡಿ ಸಿಯಲ್ಲಿ ಯಾವುದು ಟ್ಯಾನ್ ಥೀಟಾ = AD/CD ಅಂತ ತೆಗೆದುಕೊಳ್ಳೋಣ. ಟ್ಯಾನ್ ಥೀಟಾ = AD, ಸಿ ಡಿ ಅಳತೆ ಗೊತ್ತಾಗಿದೆ ಎಷ್ಟು 900, ಇದು ಸಮೀಕರಣ 1 ಅಂತ ಹೇಳೋಣ. ಈಗ ತ್ರಿಭುಜ ಇನ್ನೊಂದು ಎ ಡಿ ಬಿಯಲ್ಲಿ ತೆಗೆದುಕೊಳ್ಳ್ರಿ, ತ್ರಿಭುಜ ಎ ಡಿ ಬಿ, ಈ ತ್ರಿಭುಜ ತೆಗೆದುಕೊಂಡ್ರೆ ಇಲ್ಲಿ ಟ್ಯಾನ್ ಥೀಟಾ ನಾವು ತೆಗೆದುಕೊಂಡಾಗ ಏನಾಗ್ತದೆ ನೋಡಿ AD/CD ಆಗ್ತದೆ. ಟ್ಯಾನ್ ಏನು ಮಾಡೋಣ, ಇಲ್ಲಿ 90 ಡಿಗ್ರಿ ಮೈನಸ್ ಥೀಟಾ ಅಂತ ತೆಗೆದುಕೊಂಡ್ರೆ ಏನಾಯ್ತದು ಕಾಟ್ ಥೀಟಾ ಆಗ್ತದೆ. AD/BD ಅದದು. ಇದು ಏನು ಮಾಡೋಣ, AD ಆಗಿ ಬರ್ಕೊಂಡ್ರೆ ಬಿ ಡಿಯ ಉದ್ದ ಗೊತ್ತಿದೆ ನಮಗೆ ಎಷ್ಟು 400 ಅಂತ ಇಲ್ಲಿ ಬರೆದಿದ್ದೀವಿ. ಓಕೆ, ಟ್ಯಾನ್ ಕಾಟ್ ಥೀಟಾವನ್ನು ನಾವೇನು ಮಾಡೋಣ, ಟ್ಯಾನ್ ಥೀಟಾ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗ್ತದೆ ಅದ್ರ ವಿಲೋಮ ಆಗಿರ್ತದೆ 400/AD ಆಗ್ತದೆ. ಇದು ಸಮೀಕರಣ 2 ಅಂತ ಬರೆಯೋಣ. ಈ ಸಮೀಕರಣ 1 ಮತ್ತು 2ರಿಂದ ನೋಡಿ, ಇಲ್ಲಿ ಟ್ಯಾನ್ ಥೀಟಾ AD/900 ಅದ, ಟ್ಯಾನ್ ಥೀಟಾ ಇಲ್ಲ 400/AD ಇದೆ. ಟ್ಯಾನ್ ಥೀಟಾ 2 ಸಮ ಇದ್ದಾಗ ನಾವು ಬಲಭಾಗವನ್ನು ಸಮ ಮಾಡ್ಬೋದು. ಅಂದರೆ AD/900 = 400/AD ಅಂತ ಬರೆದಿದ್ದೀನಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, AD × AD ಆಯಿತು, 900 × 400 ಮಾಡಿದ್ರೆ ಇಷ್ಟ ಆಗ್ತದೆ ವ್ಯಾಲ್ಯೂ, ಹೌದಾ. ಈಗ AD ತೆಗೆದ್ರೆ ಏನಾಗ್ತದೆ ನೋಡಿ, ಸ್ಕ್ವೇರ್ ರೂಟ್ ಹಾಕ್ರಿ ಇದಕ್ಕೆ ಎಷ್ಟು, ಇಲ್ಲಿ ಇನ್ನೂ 2 ಸೊನ್ನೆಗಳನ್ನು ಸೇರಿಸೋಣ. ಓಕೆ, ಈಗ ಎಷ್ಟಾಗ್ತದೆ ಇದ್ರ ವರ್ಗಮೂಲ 600 ಆಗ್ತದೆ. ಅಂದರೆ ಕಟ್ಟಡದ ಎತ್ತರ ಎಷ್ಟು 600 ಮೀಟರ್ ಅಂತ ಈ ರೀತಿ ಬಿಡಿಸ್ಬೋದು ನೋಡಿ ವಿದ್ಯಾರ್ಥಿಗಳು ನೀವು. ಓಕೆ, ಇದನ್ನು ನೋಟ್ ಮಾಡ್ಕೊಳ್ರಿ ನೀವು. ನೆಕ್ಸ್ಟ್ ನೋಡಿದ್ರೆ 37 ಕ್ವಶನ್ ಇದೆ. ಇದು ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ತೇಲ್ಸನ ಪ್ರಮೇಯವನ್ನು ಸಾಧಿಸಿ ಅಂತ. ಇದು ತ್ರಿಭುಜಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು. ಈ ತ್ರಿಭುಜಗಳ ಅಧ್ಯಾಯದಲ್ಲಿ 4 ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿಯಾಗಿ 4 ಅಂಕದಲ್ಲಿ ಇರ್ತದೆ. ಇದು ಯಾವುದು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆ, ನಿಮಗೆ ಗೊತ್ತಿದೆಯಲ್ಲ ತೇಲ್ಸನ ಪ್ರಮೇಯ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು. ಈಗ ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೀನಿ, ಇದನ್ನು ನೀವು ನೋಡಿ ಇದನ್ನು ನೋಟ್ ಮಾಡ್ಕೊಳ್ರಿ. ಗೊತ್ತಿದೆ ನಿಮ್ಗೆ, ಆಲ್ರೆಡಿ ನಾನು ಸಾಕಷ್ಟು ಬಾರಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಪ್ರಮೇಯವನ್ನು ಯಾವ ರೀತಿ ಬಿಡಿಸ್ಬೇಕಂತ. ಅವುಗಳನ್ನು ಸಹ ನೋಡ್ಬೋದು. ಕ್ಲಾಸ್ನಲ್ಲಿ ಸಹ ಸಾಕಷ್ಟು ಹೇಳಿದ್ದೀವಲ್ಲ, ಇವಾಗ ಬಿಡಿಸ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ 4 ಹಂತ ದತ್ತ, ಸಾಧನೀಯ, ರಚನೆ ಮತ್ತು ಸಾಧನೆ 4 ಹಂತಗಳನ್ನು ಬಳಸ್ಕೊಂಡು ಈ ಪ್ರಮೇಯವನ್ನು ನೀವು ಸಾಧಿಸ್ಬೋದು. ಸುಲಭವಾಗಿದೆ, ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆ, ಈಗ ನೋಡ್ತೀರಾ ಲಾಸ್ಟ್ 5 ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ. ಇದು ಸಹ ಬಿಡಿಸ್ಕೊಂಡೋಣ. ಇದು ಬಿಡಿಸಿದ್ರೆ ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಮುಗಿದೋಗುತ್ತೆ. 38 ಕ್ವಶನ್ ನೋಡೋಣ. ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ. ಅರ್ಧಗೋಳದ ವ್ಯಾಸ ಎಷ್ಟು 3.5 ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ 17.5 ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಓಕೆ, ಇಲ್ಲೊಂದು ಆಕೃತಿ ಕೊಟ್ಟಿದ್ದಾನೆ. ಇದರಲ್ಲಿ ಏನಿದೆ, ಒಂದು ಅರ್ಧಗೋಳ ಇದೆ, ಅರ್ಧಗೋಳದ ಮೇಲೆ ಸಿಲಿಂಡರ್ ಇದೆ. ಒಟ್ಟು ಎತ್ತರ ಎಷ್ಟು 17.5 ಸೆಂಟಿಮೀಟರ್. ಇದರ ವ್ಯಾಸ ಕೊಟ್ಟಿದ್ದಾರೆ ಎಷ್ಟು 3.5 ಸೆಂಟಿಮೀಟರ್. ಇಲ್ಲಿದೆ ವ್ಯಾಸ. ಓಕೆ, ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಆನ್ಸರ್ನಲ್ಲಿ. ಅರ್ಧಗೋಳದ ವ್ಯಾಸ D = 3.5 ಸೆಂಟಿಮೀಟರ್. ವ್ಯಾಸ ಗೊತ್ತಾದ್ಮೇಲೆ ನಮ್ಗೆ ತ್ರಿಜ್ಯ ಬೇಕಲ್ವ, 3.5 / 2 ಮಾಡಿ 1.75 ಏನಾಯಿತು ಇದರ ತ್ರಿಜ್ಯ ಆಗ್ತದೆ. ಈಗ ಸಿಲಿಂಡ್ರ್ನ ಎತ್ತರ ಕಂಡುಹಿಡಿಯಬೇಕಾಗಿ ನಾವು. ಸಿಲಿಂಡ್ರ್ನ ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗೆ ಬೇಕು. ಇದು ಪೂರ್ತಿ ಆಕೃತಿಯ ಎತ್ತರ 17.5 ಇದೆ. ಸಿಲಿಂಡ್ರ್ನ ಎತ್ತರ ಕಂಡುಹಿಡಿಯೋಣ. ಸಿಲಿಂಡ್ರ್ ಎತ್ತರ H = 17.5ನಲ್ಲಿ ಏನು ಕಳೆಯೋಣ 1.75. ತ್ರಿಜ್ಯವನ್ನು ಕಳೆದ್ರೆ ಇದರ ಎತ್ತರ ಗೊತ್ತಾಗ್ತದೆ. ಈ ಎತ್ತರ ತೆಗಿಬೇಕು ನಾವೀಗ. 1.75 ತೆಗಿರಿ, ಎಷ್ಟು ಬರ್ತದೆ 15.75 ಸೆಂಟಿಮೀಟರ್ ಆಯಿತು ತ್ರಿಜ್ಯ. ಯಾವುದು ಸಿಲಿಂಡ್ರ್ನ ಎತ್ತರ H. ಈಗ ಪ್ರಣಾಳದ ಏನು ಮಾಡೋಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಏನು ಮಾಡಬೇಕು, ಇಡೀ ಪೂರ್ತಿ ಪ್ರಣಾಳ ಇದೆಯಲ್ಲ, ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕಾದರೆ ಇಲ್ಲಿ ಸಿಲಿಂಡ್ರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಕೆಳಗಡೆ ಇದೆಯಲ್ಲ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಕೂಡಿಸ್ಬೇಕು. ಸಿಲಿಂಡ್ರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πrh ಪ್ಲಸ್ ಅರ್ಧಗೋಳದ ಯಾವುದು 2πr² ಇದೆ. ಇದರಲ್ಲಿ 2πr 2 ಕಾಮನ್ ಆಗಿರೋದ್ರಿಂದ ಬ್ರ್ಯಾಕೆಟ್ನಲ್ಲಿ ಏನು ಉಳಿತದೆ H + R ಉಳಿತದೆ.
2 ಇಂಟು ಪೈ ಬೆಲೆ ಗೊತ್ತು ನಿಮಗೆ 22/7. ಓಕೆ, ಆರ್ ತ್ರಿಜ್ಯ 1.75, ಬ್ರ್ಯಾಕೆಟ್ನಲ್ಲಿ ಎಚ್ ಎತ್ತರ ಕಂಡುಹಿಡಿದೀವಿ 15.75 ಪ್ಲಸ್ ತ್ರಿಜ್ಯ ಎಷ್ಟು 1.75. ಇದನ್ನು ನೀವು ಸಿಂಪ್ಲಿಫೈ ಮಾಡ್ಬೋದಲ್ಲ. ನೋಡಿ, ಇಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಕರೆಕ್ಟಾಗಿ ಗೊತ್ತಿದ್ದರೆ ಈ ಎಲ್ಲ ಕ್ರಿಯೆಗಳನ್ನು ನೀವು ಸುಲಭವಾಗಿ ಮಾಡ್ಬೋದು. 22 ಇಂಟು 2 ಮಾಡಿ 44/7 ಆಗ್ತದೆ. 1.75 ಹಾಗೆ ಬರ್ದಿದ್ದೀನಿ. ಇವೆರಡು ಕೂಡಿಸಿದ್ದೀನಿ, ಇವೆರಡು ಕೂಡಿದ್ರೆ ಎಷ್ಟಾಗ್ತದೆ 17.5 ಆಯಿತು. ಈ 44/7 ಇಂಟು 1.75 ಇವೆರಡು ಮಲ್ಟಿಪ್ಲೈ ಮಾಡಿದ್ದೀನಿ, ಮತ್ತು ಇಷ್ಟು ಬರ್ತದೆ 30.625. ಈಗ 30ಗೆ ಏನು ಮಾಡಿದ್ದೀನಿ 30.625 ಡಿವೈಡೆಡ್/7 ಮಾಡಿದರೆ 4.375 ಬರ್ತದೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ ನೋಡಿ, ಪರಿಮಾಣದ ವಕ್ರ ಮೇಲ್ಮೈ ವಿಸ್ತೀರ್ಣ 192.5 ಸೆಂಟಿಮೀಟರ್² ಆಗ್ತದೆ. ಈಗ ಇನ್ನೊಂದು ಹೇಳಿದ್ರೆ ಅರ್ಧಗೋಳದ ಘನಫಲ ಕಂಡುಹಿಡಿಬೇಕು, ಅಂದರೆ ಅರ್ಧಗೋಳದಲ್ಲಿ ತುಂಬಬಹುದಂಥ ದ್ರಾವಣ ಕಂಡುಹಿಡೀರಿ ಅಂತ ಹೇಳಿದಾರಲ್ಲ ಕ್ವಶನಲ್ಲಿ. ಹಾಗಾಗಿ ಅದನ್ನು ಏನು ದ್ರಾವಣ ಅದಂದರೆ ಎಷ್ಟು ತುಂಬಂದ್ರೆ ಏನು ಕಂಡುಹಿಡಿಬೇಕು ನೀವು ಅಂದರೆ ಘನಫಲವನ್ನು ಕಂಡುಹಿಡಿಬೇಕು. ಹಾಗಾಗಿ ಅರ್ಧಗೋಳದ ಘನಫಲ ಇಕ್ಕೊಂಡು ಸೂತ್ರ ಗೊತ್ತಿರಬೇಕು. 2/3 πr³ ಇದೆ. ಓಕೆ, 2/3 ಹೇಗೆ ಬರೀರಿ, ಪೈ ಬೆಲೆ 22/7. ಈಗ ಆರ್ ತ್ರಿಜ್ಯ ಗೊತ್ತಿದೆ 1.75, ಇದನ್ನು 3 ಬಾರಿ ಬರೆದಿದ್ದೀವಿ. ಓಕೆ, ಇದನ್ನು ನೀವೇನು ಮಾಡಿ 22 ಇಂಟು 2 ಮಾಡಿದ್ರೆ 44, 7 ಇಂಟು 3 21, ಇವು 3 ಮಲ್ಟಿಪ್ಲೈ ಮಾಡಿದ್ರೆ 5.36 ಆಗ್ತದೆ. ಈಗ ಇದು ಅಷ್ಟು ನೀವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಏನಾಗ್ತದೆ 11.22 ಸೆಂಟಿಮೀಟರ್³ ಆಗ್ತದೆ ಘನಫಲ. ಓಕೆ, ಅಂದರೆ ಏನು ಇಲ್ಲಿ ಅರ್ಧಗೋಳಾಕಾರದ ಭಾಗದಲ್ಲಿ ತುಂಬಬಹುದಾದ ದ್ರಾವಣ ಎಷ್ಟು 11.22 ಸೆಂಟಿಮೀಟರ್³ ಅಂತ ಹೇಳ್ತೀವಿ. ಓಕೆ ವಿದ್ಯಾರ್ಥಿಗಳು, ಇಷ್ಟು 5 ಅಂಕದ ಒಂದು ಪ್ರಶ್ನೆ ಇರ್ತದೆ ಇದು. ಓಕೆ, ಇದು ಮೇಲ್ಮೈ ವಿಸ್ತೀರ್ಣಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು. ಈ ಥರದ ಪ್ರಶ್ನೆಗಳಿಗೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ವೀಡಿಯೋಗಳನ್ನು ನಾವು ಹೇಳಿದ್ದೀವಿ, ಎಲ್ಲ ಕ್ವಶನಿಗೆ ಆನ್ಸರ್ಗಳನ್ನು ಹೇಳಿದ್ದೀವಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸುತ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸ್ತೀರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.